ಈಗ ನಾವು ವಿಚಾರಗೋಷ್ಠಿಯನ್ನು ಶುರು ಮಾಡ್ತೇವೆ. ಮೊಟ್ಟ ಮೊದಲನೇದಾಗಿ ಶ್ರೀಮತಿ ವಿಜಯ ಭಟ್ ಅವರನ್ನ ಕನ್ನಡ ಸಾಹಿತ್ಯ ಮತ್ತು ಮಹಿಳೆ ಅನ್ನೋ ಒಂದು ವಿಷಯದ ಪರವಾಗಿ ವಿಚಾರ ಮಂಡನೆ ಮಾಡೋದಕ್ಕೆ ಪ್ರಾರ್ಥನೆ ಮಾಡ್ಕೋತೇನೆ. ವಿಜಯ ಭಟ್ ಅವರು ಮಾತಾಡಬೇಕು. ಜನತೆ ರಮಂತೆ ತತ್ರ ದೇವತಾ ಎಂಬಂತೆ ಇಲ್ಲಿ ಸೇರಿರತಕ್ಕಂಥ ನಾರಿ ಶಕ್ತಿಗೆ ನಮನ. ಆದರೆ ನಾರಿ ಶಕ್ತಿಯ ಇಲ್ಲಿ ಮೂಲ ಕೇಂದ್ರವಾದ ಶಾರದಾ ಮಾತೆಯ ಈ ಕ್ಷೇತ್ರದಲ್ಲಿ ನಾವಿವತ್ತು ಇದ್ದೇವೆ. ಆಕೆಯ ಒಂದು ಅನುಗ್ರಹ ಆಕೆಯ ಒಂದು ವರದಾನದಿಂದ ಇವತ್ತು ಸಾಹಿತ್ಯ ಎಂಬ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಸಾಹಿತ್ಯಕ್ಕೆ, ವಿದ್ಯೆಗೆ ಅಧಿದೇವತೆಯಾದ ಶಾರದೆಯನ್ನು ನಮಿಸ್ತಾ ಇಂದಿನ ವಿಷಯ ಸಾಹಿತ್ಯ ಮತ್ತು ಮಹಿಳೆ ಎಂಬುದಾಗಿ ಕೊಟ್ಟಿದ್ದಾರೆ. ಸಾಹಿತ್ಯ ಮತ್ತು ಮಹಿಳೆ ಇದಕ್ಕೆ ಅವಿನಾಭಾವ ಸಂಬಂಧ. ಆಕೆಗೆ ಒಬ್ಬಳು ಸಾಹಿತ್ಯ ಆದ ಮೇಲೆ ಸಾಹಿತ್ಯ ಅಂತ ಹೇಳೋದು ಸರಿಯಲ್ಲ. ಬದಲಾಗಿ ಅವಳು ಹುಟ್ಟಿನಿಂದ ಸಾಹಿತಿ, ಒಬ್ಬ ಮಹಿಳೆ ಅಂತಾದ್ಮೇಲೆ. ಯಾಕೆಂದರೆ ಸಾಹಿತ್ಯಕ್ಕೆ ಮೂಲ ಸ್ರೋತ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯ ಮಹಿಳೆಗೆ ವಿದ್ಯಾಭ್ಯಾಸ ಇರಲಿ ಇಲ್ಲದಿರಲಿ, ಆಕೆ ಹೊರ ಜಗತ್ತಿನಲ್ಲಿ ತೆರೆದುಕೊಳ್ಳದೇ ಇರಲಿ, ಅಡಿಗೆ ಮನೆಯಲ್ಲಿ ಇರಲಿ, ಎಲ್ಲೇ ಇದ್ದರೂ ಕೂಡ ಅವಳು ಸಾಹಿತ್ಯ ಸೃಜನವನ್ನು ಮಾಡ್ತಿದ್ಳು. ಅದಕ್ಕೆ ಉದಾಹರಣೆ ಅವಳ ಅನುಭವ. ಜನಪದ ಸಾಹಿತ್ಯದಲ್ಲಿ ಅವಳು ಅಡಿಗೆ ಮಾಡುವುದು, ಮಕ್ಕಳನ್ನು ಸಾಕಿ ಸಲಹುವುದು, ಮನೆಯ ಆಗು ಹೋಗುಗಳು, ಮದುವೆ ಮುಂಜಿಗಳು ಎಲ್ಲದಕ್ಕೆ ಹಾಡು ಕಟ್ಟಿ ಕಥೆಗಳನ್ನು ಕಟ್ಟಿ ಆಕೆ ಸಾಹಿತ್ಯವನ್ನು ರಚಿಸ್ತಿದ್ಳು. ಆಗ ಮುದ್ರಣ ವ್ಯವಸ್ಥೆ ಇರಲಿಲ್ಲ, ಪ್ರಚಾರ ಮಾಧ್ಯಮಗಳಿರಲಿಲ್ಲ. ಆದರೂ ಕೂಡ ಅವಳು ತನ್ನ ಸಾಹಿತ್ಯವನ್ನು ಬಾಯಿಂದ ಬಾಯಿಗೆ ವರ್ಗಾಯಿಸಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸ್ತಾ ಬಂದಿದ್ದಾಳೆ. ಇದು ಮಹಿಳೆಗೆ ಬಂದಂಥ ಹುಟ್ಟು ಸಾಹಿತ್ಯ ಸೃಷ್ಟಿಯ ಒಂದು ವೈಶಿಷ್ಟ್ಯ. ಹೀಗೆ ಜನಪದ ಸಾಹಿತ್ಯದ ನಂತರ ಒಂದು ಗಾದೆ ಇದೆ. ಗಾದೆ ಇದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂಥೇಳಿ. ಈ ಗಾದೆ ಇದೆಲ್ಲ ಜನಪದ ಸಾಹಿತ್ಯದೇ ಒಂದು ಪ್ರಕಾರ. ಅಂದರೆ ಅನುಭವಜನ್ಯವಾದದ್ದು. ಹಾಗಾಗಿ ಅನುಭವಜನ್ಯವಾದದ್ದು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಾಹಿತ್ಯ ಗಟ್ಟಿ ಸಾಹಿತ್ಯ. ಇದರ ಈ ಮೆಟ್ಟಲುಗಳ ಮೇಲೆಯೇ ಮುಂದೆ ಸಾಹಿತ್ಯದ ವಿಕಾಸವಾಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು ನಂತರದಲ್ಲಿ ನಮಗೆ ಉಲ್ಲೇಖನೀಯ ಸಾಹಿತ್ಯದ ವಿಚಾರ ಸಿಗುವುದು ಕ್ರಿಸ್ತಶಕ 610ರಿಂದ 640ರವರೆಗಿನ ಪುಲಕೇಶಿ ವಂಶಸ್ಥೆಯಾದ ವಿಜಯಾಂಬಿಕಾ ದೇವಿ ಅಂತ ಹೇಳುವವಳು ಸಾಹಿತ್ಯ ರಚನೆ ಮಾಡ್ತಿದ್ಲು ಅಂತ ಹೇಳಿ ನಾವು ತಿಳಿಯುತ್ತೇವೆ. ಆದರೆ ಆಗೆಲ್ಲ ಮುದ್ರಣ ವ್ಯವಸ್ಥೆಯ ಅಷ್ಟಿರಲಿಲ್ಲ. ಆದ್ದರಿಂದ ಅದು ನಮಗೆ ಬಹುಶಃ ಬಳಕೆಗೆ ಅಥವಾ ನಮಗೆ ವ್ಯವಸ್ಥೆಯಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಸುಮಾರು 10ನೇ ಶತಮಾನದಿಂದ ನಾವು ಸಾಹಿತ್ಯದ ವಿಕಾಸವನ್ನು ಕಾಣ್ತಿದ್ದೇವೆ. ಅತ್ತಿಮಬ್ಬೆಯವರು ಪ್ರಸಿದ್ಧ ಸಾಹಿತಿಗಳು, ಅವರ ಹೆಸರಿನಲ್ಲಿ ಪ್ರಶಸ್ತಿಯೂ ಕೂಡ ಇದೆ. ಇದೆಲ್ಲ ನಮಗೆ ತಿಳಿದ ವಿಚಾರವೇ. ಅತ್ತಿಮಬ್ಬೆಯವರು. ಮತ್ತು ಆ ನಂತರದಲ್ಲಿ 12ನೇ ಶತಮಾನ, ಅದಕ್ಕಿಂತಲೂ ಮೊದಲು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯವು ಬಹಳ ವಿಕಾಸಗೊಂಡಿತು. ಹೀಗೆ ವಿಕಾಸಗೊಂಡಂತಹ ಸಾಹಿತ್ಯ ಆ ನಂತರದಲ್ಲಿ ಸಾಹಿತಿಗಳು ಸಾಲು ಸಾಲಾಗಿ ಬೆಳಕಿಗೆ ಬರತೊಡಗಿದರು. ಉದಾಹರಣೆಗೆ ಇವರು ಕೊಡಗಿನಲ್ಲಿ ಕೊಡಗಿನ ಗೌರಮ್ಮ, ಕೊಡಗಿನ ಸೀತಮ್ಮ, ಬೆಳಗೆರೆ ಜಾನಕಮ್ಮನವರು, ಹೀಗೆ ನಂತರ ತಿರುಮಲಾಂಬನವರು. ಅವರು ನಂಜನಗೂಡು ತಿರುಮಲಾಂಬ ಎಂಬ ಹೆಸರಿನಿಂದಲೇ ಪ್ರಸಿದ್ಧರಾದವರು. ಅವರು ಸಾಹಿತ್ಯ ರಚನೆಯ ಜೊತೆಗೆ ಪ್ರಕಟಣಾ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಕಟಣೆಯನ್ನು ಮಾಡತೊಡಗಿದರು. ಹೀಗೆ ಪ್ರಚಾರ ಪ್ರಸಾರ ಸಾಹಿತ್ಯದಲ್ಲಿ ಆಗತೊಡಗಿತು. ಆ ನಂತರದಲ್ಲಿ ಹೀಗೆ ವಿಕಾಸವಾಗ್ತಾ ಈ ಸಾಹಿತ್ಯ ಅವರ ಜೊತೆಗೆ ಸಹಕರಿಸಿದವರು ಸರಸ್ವತಿ ದೇವಿಯವರು, ಹೀಗೆ ಅನೇಕ ಮಹಿಳಾಮಣಿಗಳು ಇದ್ದಾರೆ. ಆ ನಂತರದಲ್ಲಿ ನಾವು ನೋಡ್ತೇವೆ ಕಾದಂಬರಿ ಯುಗವು ಪ್ರಾರಂಭವಾಯಿತು. ಸಾಮಾನ್ಯವಾಗಿ ಈ ಸ್ರೋತ ಒಮ್ಮೆ ಕ್ಷೀಣವಾಗಿ ಒಮ್ಮೆ ಪ್ರಖರವಾಗಿ ಪ್ರವಹಿಸ್ತಾನೆ ಬಂದಿದೆ. ಆದರೆ 19-20ನೇ ಶತಮಾನ ಸಾಮಾನ್ಯವಾಗಿ ಕಾದಂಬರಿ ಯುಗ ಅಂತ ಹೇಳಬಹುದು. ಕಾದಂಬರಿಯ ವಿಕಾಸ ಆಗ ತುಂಬ ಆಯಿತು. ತ್ರಿವೇಣಿಯವರ ಇದನ್ನು ನಾವು ಗಮನಿಸಬಹುದು. ತ್ರಿವೇಣಿಯವರು ಒಂದು ಕಾದಂಬರಿಯ
ವಿಷಯಕ್ಕೆ ಒಂದು ದಿಕ್ಸೂಚಿಯನ್ನು ಕೊಟ್ಟರು, ಒಂದು ಆಯಾಮವನ್ನು ಕೊಟ್ಟರು. ಅಂತಹ ಒಂದು ಸಾಹಿತ್ಯ ನಿರ್ಮಾಣವಾಯಿತು. ಅದರಲ್ಲಿ ಅವರ ಸಾಹಿತ್ಯದಲ್ಲಿ ಸ್ತ್ರೀ ಪರವಾದ, ಸ್ತ್ರೀಯ ಮನೋವೈಜ್ಞಾನಿಕ ವಿಚಾರಗಳಿರಬಹುದು, ಅವಳ ಅಂತರಂಗದ ತುಮುಲಗಳಿರಬಹುದು, ಅಥವಾ ಸಮಾಜದಲ್ಲಿ ಅವಳಿಗೆ ಆಗುತ್ತಿರತಕ್ಕಂತಹ ಶೋಷಣೆ ಇರಬಹುದು. ಹೀಗೆ ಅನೇಕ ವಿಚಾರಗಳನ್ನು ಅವರು ತಮ್ಮ ಸಾಹಿತ್ಯದಲ್ಲಿ ಬಿಂಬಿಸಿದರು. ಹೀಗೆ ಕಾದಂಬರಿ ಯುಗ ಅಂತ ಹೇಳ್ಬಹುದು. ಆದರೆ ಒಂದು ನಮಗೆ ಗಮನಕ್ಕೆ ಬರ್ತದೆ, ಶಾಂತಾಬಾಯಿ ನೀಲಾಗಾರ ಎಂಬವರು ಬಹಳ ಹಿಂದೆಯೇ ಒಂದು ಕಾದಂಬರಿಯನ್ನು ಬರೆದಿದ್ರು ಅಂತ ಹೇಳಿ, ಆದರೆ ಅದು ನಮಗೆ ಪ್ರಸ್ತುತವಾಗಿ ಸಿಗ್ತಾ ಇಲ್ಲ. ಅದು ಸದ್ಗೃಹಿಣಿ ಶಾಂತಾಬಾಯಿ ಎಂಬ ಕಾದಂಬರಿ ಅಂತ ಹೇಳಿ. ಆ ನಂತರದಲ್ಲಿ ಅದೇ ತ್ರಿವೇಣಿ ಯುಗ, ನಂತರ ಅವರ ಜೊತೆಗೆ ಎಂ.ಕೆ. ಇಂದಿರಾರವರು, ಎಂ.ಕೆ. ಜಯಲಕ್ಷ್ಮಿಯವರು, ಹೀಗೆ ಸಾಲಾಗಿ ಕಾದಂಬರಿಕಾರಿಯರನ್ನು ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಕಾದಂಬರಿಗಳು ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಕೈಗನ್ನಡಿಯಾಗಿ ಸಮಾಜದ ಒಂದು ಪರಿಚಯವನ್ನು ನೀಡತಕ್ಕಂಥ, ಯಾಕೆಂದರೆ ಸಾಹಿತ್ಯ ಅಂತ ಹೇಳೋದು ಸಮಾಜದ ಪ್ರತಿಬಿಂಬ, ತತ್ಕಾಲೀನ ಸಮಾಜವನ್ನು ಪ್ರತಿಬಿಂಬಿಸುವುದು ಸಾಹಿತ್ಯ. ಅಂತಹ ಸಾಹಿತ್ಯವನ್ನು ನೀಡಿದರೆ ಮಾತ್ರ ಅದು ಗಟ್ಟಿ ಸಾಹಿತ್ಯ, ಜೀವಂತ ಸಾಹಿತ್ಯ ಅಂತ ಹೇಳಿಸ್ಕೊಳ್ತದೆ. ಆ ನಿಟ್ಟಿನಲ್ಲಿ ಈ ಕಾದಂಬರಿಕಾರ್ತಿಯರು ಬರೆದಂತಹ ಸಾಹಿತ್ಯ ಗಟ್ಟಿ ಸಾಹಿತ್ಯ, ಅನುಕರಣೀಯವಾದ ಸಾಹಿತ್ಯ, ಮನೋಜ್ಞವಾದ ಸಾಹಿತ್ಯ. ಹೀಗೆ ನಂತರದಲ್ಲಿ ನಾವು ಕಾಣ್ತೇವೆ, ಅನುಪಮಾ ನಿರಂಜನರು ಇರಬಹುದು, ಉಷಾನವರತ್ನರಾಮ್ ಇರಬಹುದು, ವಾಣಿಯವರು ಇರಬಹುದು. ಹೀಗೆ ಸಾಲಾಗಿ ಲೇಖಕಿಯರು ನಮಗೆ ಪರಿಚಿತರಾಗ್ತಾ ಹೋಗ್ತಾರೆ. ಹೀಗೆ ಈ ಸಾಹಿತ್ಯದ ಒಂದು ಅರತೆ ಪ್ರವಹಿತ ಬಂತು. ಹಾಗಾಗಿ ಇಂಥ ಸಾಹಿತ್ಯವು ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶವನ್ನು, ಒಂದು ದಿಶೆಯನ್ನು ತೋರಿಸುವಂತಹದ್ದಾಗಬೇಕು. ಒಂದು ಸಮಾಜವನ್ನು, ಜಾಗೃತ ಸಮಾಜವನ್ನು ನಿರ್ಮಾಣಕ್ಕೆ ಸಾಹಿತ್ಯ ಬಹಳ ಪೂರಕವಾದುದು. ಆದ್ದರಿಂದ ಅಂತಹ ಸಾಹಿತ್ಯ ಸೃಷ್ಟಿಯಲ್ಲಿ ಇವತ್ತು ನಮ್ಮ ವಿಪ್ರ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ, ಸಾಮಾನ್ಯವಾಗಿ ಮಹಿಳಾ ಸಾಹಿತ್ಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ 80-90% ವಿಪ್ರ ಮಹಿಳೆಯರೇ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಈ ಸಾಹಿತ್ಯದ ಒಂದು ಹೊರತೆ ಇವತ್ತು ಮಹತ್ ಪ್ರವಾಹವಾಗಿ ಹರಿದು ಬರ್ತಾ ಇದೆ. ಕವನಗಳಿರಬಹುದು, ಕಾವ್ಯವಿರಬಹುದು, ವೈಜ್ಞಾನಿಕ ಸಾಹಿತ್ಯ ಇರಬಹುದು, ಹೀಗೆ ವಿಭಿನ್ನವಾದ ಸಾಹಿತ್ಯದ ಪ್ರಾಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ನಮ್ಮ ಸಮಾಜವನ್ನು ಒಂದು ತಿದ್ದುವಂತಹ ಕೆಲಸ, ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡುವಂತಹ ಕೆಲಸ, ಸಮಾಜಕ್ಕೆ ಒಂದು ದಿಶಾನಿರ್ದೇಶನವನ್ನು ಕೊಡುವಂತಹ ಒಂದು ಕೆಲಸವನ್ನು ನಮ್ಮ ವಿಪ್ರ ಮಹಿಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಇಂತಹ ಸಾಹಿತ್ಯ ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಪ್ರೋತ್ಸಾಹ ಸಿಗಬೇಕು. ಹಾಗಾಗಿ ನಾವೆಲ್ಲ ಇವತ್ತು ಇಲ್ಲಿ ಒಟ್ಟುಗೂಡಿದ್ದೇವೆ. ಇಂತಹ ಸಾಹಿತ್ಯ ರಚನೆಗೆ ನಾವು ಮನಸ್ಸು ಮಾಡಿ, ಯಾಕೆಂದರೆ ಸಾಹಿತ್ಯ ರಚನೆ ಅಂದರೆ ನಾನು ಬರೀತೇನೆ ಅಂತ ಪ್ರತಿಯೊಬ್ಬರು ಬರೀಲಿಕ್ಕೆ ಆಗೋದಿಲ್ಲ, ನಿಜ. ಆದರೆ ತಳಮಳ, ಅನುಭವ, ಮನಸ್ಸಿನ ಒಂದು ಇದೆಯಲ್ಲ, ಅದನ್ನು ಹೊರಗಡುವುದೇ ಸಾಹಿತ್ಯ. ಆದರೆ ಆ ಸಾಹಿತ್ಯಕ್ಕೆ ಏನು ಬೇಕು? ಸರಿಯಾದ ಭಾಷೆ, ಶಿಕ್ಷಣ, ಅಧ್ಯಯನ, ಇದೆಲ್ಲವೂ ಬೇಕು. ಅದೆಲ್ಲವೂ ಸೇರಿ ನಾವು ಅಭಿವ್ಯಕ್ತಿಯನ್ನುಗೊಳಿಸಿದರೆ ಅದು ಸಾಹಿತ್ಯವಾಗಿ ಪ್ರವಾಹದಲ್ಲಿ ಪ್ರವಹಿಸ್ತದೆ, ಅದು ಸಾಹಿತ್ಯವಾಗ್ತದೆ, ಜನ ಮನಕ್ಕೆ ತಲುಪ್ತದೆ. ಅಂತಹ ಸಾಹಿತ್ಯದ ನಿರ್ಮಾಣ ಇವತ್ತಾಗಬೇಕಾಗಿದೆ. ನಮ್ಮೆಲ್ಲರಲ್ಲಿಯೂ ಅಂತ ಒಂದು, ನಾನು ಆಗಲೇ ಹೇಳಿದ ಹಾಗೆ, ಜನಪದದಿಂದ ಬಂದಂಥ ಹುಟ್ಟು ಒಂದು ನಮ್ಮ ಪ್ರವೃತ್ತಿಯ ಆಯ್ತು. ಹೀಗೆ ಅದೇ ಅಲ್ಲಿಗೆ ಬರ್ತಾ ಇದೆ. ಜನಪದ ಸಾಹಿತ್ಯದ ವಿಚಾರವನ್ನು ನಾನು ಆಗಲೇ ಹೇಳಿದೆ, ಪ್ರಾರಂಭಿಕ ಇದು. ನಮ್ಮಲ್ಲಿ ಹುಟ್ಟುಗುಣ ಇದೆ, ಜನಪದವಾಗಿ ನಾವು ಸಾಹಿತ್ಯವನ್ನು ಸೃಷ್ಟಿಸುವಂತಹದ್ದು. ಅದನ್ನು ಪ್ರಕಾಶಕ್ಕೆ ತರಬೇಕಾದ್ರೆ ಅಧ್ಯಯನ ಅಧ್ಯಯನ ಅಧ್ಯಯನ, ಹೆಚ್ಚಿನ ಅಧ್ಯಯನ ಮಾಡಿ. ಅಧ್ಯಯನವಿಲ್ಲದೆ ಯಾವುದೇ ಸಾಹಿತ್ಯ ರಚನೆ ಸಾಧ್ಯ ಇಲ್ಲ ಅಂಥೇಳಿ ನನಗನ್ನಿಸ್ತದೆ. ಆದ್ದರಿಂದ ನಮ್ಮ ವಿಪ್ರ ಮಹಿಳೆಯರಿಂದ ಇನ್ನಷ್ಟು ಶ್ರೀಮಂತ ಸಾಹಿತ್ಯ ಕನ್ನಡ ನಾಡಿಗೆ ಸಿಗಲಿ ಮತ್ತು ಈ ನಾಡಿನ ಹೆಮ್ಮೆ ಈ ಭಾರತಕ್ಕೆ ಕೀರ್ತಿಯನ್ನು ತರುವಂತಾಗಲಿ ಅಂತ ಆಶಿಸ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनु जाते, जय है कर्नाटका माते, ಎಲ್ಲಾದರೂ ಇರು